ಬಸನಗೌಡ ಪಾಟೀಲ್ ಯತ್ನಾಳ್ ಹೆಸರು ಕೇಳಿದ್ರೆ ಸಾಕು ಮೊದಲು ನೆನಪಿಗೆ ಬರೋದೇ ನೇರ ನುಡಿ ಹಿಂದುತ್ವದ ಕಿಚ್ಚು. ಅಷ್ಟೇ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರ. ಪ್ರಧಾನಿ ಮೋದಿ ಹೇಳಿದಂತೆ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇರಬಾರ್ದು. ಒಬ್ಬರು ಅಧಿಕಾರದಲ್ಲಿದ್ರೆ ಮತ್ತೊಬ್ಬರು ಸುಮ್ಮನಿರ್ಬೇಕು, ಇಲ್ವಾ ಪಕ್ಷ ಕಟ್ಟುವ ಕೆಲಸ ಮಾಡಬೇಕು. ಆದ್ರೆ ಯಡಿಯೂರಪ್ಪ ಕುಟುಂಬದಲ್ಲಿ ಅದ್ಯಾವುದೂ ಮಾಡ್ತಿಲ್ಲ. ಸಿಎಂ ಆಗಿದ್ದ ಯಡಿಯೂರಪ್ಪ ಅದರಿಂದ ಇಳಿದ್ರು. ಅದಾದ ಮೇಲೆ 2023ರ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋತಾಗ ಅದಾಗಿ 6-7 ತಿಂಗಳ ಬಳಿಕ ಅವರ ಪುತ್ರ ವಿಜಯೇಂದ್ರ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ. ಇಷ್ಟೇ ಅಲ್ಲ, 2024ರ ಚುನಾವಣೆಯಲ್ಲಿ ಬಿಎಸ್ವೈ ಮತ್ತೊಬ್ಬ ಪುತ್ರ BY ರಾಘವೇಂದ್ರ ಕೂಡ ಶಿವಮೊಗ್ಗದಿಂದ ಗೆದ್ದು ಸಂಸದರಾದ್ರು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ್ಲೂ ಇವರದ್ದೇ ಕೈಯಲ್ಲಿ ಆಡಳಿತ ಇತ್ತು. ಈಗಲೂ ಅವರ ಕೈಯಲ್ಲೇ ಬಿಜೆಪಿ ಇದೆ. ನಾವುಗಳು ಉಳಿದ ನಾಯಕರು ಏನು ಮಾಡಬೇಕು ಅಂತ ಯತ್ನಾಳ್ ತಿರುಗಿ ಬೀಳೋಕೆ ಶುರು ಮಾಡಿದ್ರು. ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಸೇರಿ ವಿಜಯೇಂದ್ರ ನಾಯಕತ್ವ ಒಪ್ಪೋಕೆ ತಯಾರಿಲ್ಲದೆ ಬಾಯಿಗೆ ಬಂದಂತೆ ಬೈಯಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಯತ್ನಾಳ್ ಅಂತೂ ಯಡಿಯೂರಪ್ಪ ಕುಟುಂಬದ ಜನ್ಮ ಜಾಲಾಡಿದ್ರು. ಪದೇ ಪದೇ ಭ್ರಷ್ಟಾಚಾರ ಮಾಡೋ ಕುಟುಂಬ, ವಿಜಯೇಂದ್ರ ಕಾಂಗ್ರೆಸ್ನ DK ಶಿವಕುಮಾರ್ ಜೊತೆ ಹೊಂದಾಣಿಕೆ, ಕೊರೋನಾ ಟೈಮಲ್ಲಿ ಏನೆಲ್ಲ ಭ್ರಷ್ಟಾಚಾರ ಮಾಡಿದ್ರು ಅಂತ ಹೋದಲ್ಲಿ ಬಂದಲ್ಲೆಲ್ಲ ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ವಿರುದ್ಧ ಮಾತಾಡೋಕೆ ಶುರು ಮಾಡಿದ್ರು. ಇದು ಯಾವಾಗ ಮಿತಿ ಮೀರ್ತೋ ಆಗ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನು ಗಮನಿಸಿ ಯತ್ನಾಳ್ರನ್ನು 6 ವರ್ಷಗಳ ಕಾಲ ಪಕ್ಷದಿಂದಲೇ ಹೊರಹಾಕ್ತು. ಯಾವಾಗ ಯತ್ನಾಳ್ ಪಕ್ಷದಿಂದ ಹೊರ ಹೋದ್ರೋ ಮತ್ತಷ್ಟು ಬೆಂಕಿ ಆದ್ರು. ಹೋದಲ್ಲಿ ಬಂದಲ್ಲಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಮೇಲೆ ಬೈಯೋಕೆ ಶುರು ಮಾಡಿದ್ರು. ಈಗ ಎಲ್ಲೇ ಮೈಕ್ ಸಿಕ್ಕಿದ್ರೂ ಸಾಕು, ಪ್ರತಿದಿನವೂ ಯಡಿಯೂರಪ್ಪಗೆ ಬೈಯೋದೇ ಇರೋದಿಲ್ಲ. ಹಳೆ ವಿಚಾರಗಳನ್ನು ತೆಗೆಳ್ತಾರೆ. ಅದರಲ್ಲೂ ಒಮ್ಮೊಮ್ಮೆ ತಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಕೆಟ್ಟದಾಗೂ ಬೈತಾರೆ. ಇದು ಹೋಗ್ತಾ ಹೋಗ್ತಾ ಯತ್ನಾಳ್ಗೆ ಮುಳ್ಳಾಗ್ತಿದೆ. ಒಂದು ಸಲ ನಾನು ಮತ್ತೆ ಬಿಜೆಪಿಗೆ ಬರ್ತೀನಿ, ಆದ್ರೆ ಯಡಿಯೂರಪ್ಪ ಹಾಗೂ ಪುತ್ರನ ನಾಯಕತ್ವ ಇರಬಾರ್ದು ಅಂತಾರೆ. ಹೀಗೆ ಹೇಳಿದ್ರು ಬಿಜೆಪಿ ಹೈಕಮಾಂಡ್ ನನ್ನ ಜೊತೆಗೆ ಇದೆ, ಏನೇ ಇದ್ರೂ ನನ್ನ ಬಿಜೆಪಿಗೆ ಕರೆತಂದು ನಾಯಕತ್ವ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ನಂಗೆ ಹಿಂದೂಗಳ ಬೆಂಬಲ ಇದೆ, ನನಗೆ ಯಾರೂ ಬೇಡ, ನಾನು ಹಿಂದೂ ಪಕ್ಷ ಕಟ್ಟಿ 2028ಕ್ಕೆ ಸಿಎಂ ಆಗ್ತೀನಿ ಅಂತಿದ್ದಾರೆ. ಇದಕ್ಕೆ ಕಾರಣ ಯತ್ನಾಳ್ ಇತ್ತೀಚೆಗೆ ಹೋದಲ್ಲಿ ಬಂದಲ್ಲಿ ರಾಜ್ಯದ ಎಲ್ಲಾ ಕಡೆಯೂ ಹಿಂದೂಗಳ ಬೆಂಬಲ ಸಿಗ್ತಿದೆ. ಬಿಜೆಪಿಯ ಹೆಸರೇ ಇಲ್ಲದ ಮಂಡ್ಯ, ಮದ್ದೂರು ಸೇರಿ ಬೇರೆ ಬೇರೆ ಕಡೆಗಳಲ್ಲಿ ಯತ್ನಾಳ್ ಬಂದ್ರೆ ಸಾಕು ಕೇಸರಿ ಮೊಳಗುತ್ತೆ. ಇದೇ ನನಗೆ ದೊಡ್ಡ ಬಲ ಅಂತ ಯತ್ನಾಳ್ ಅಂದುಕೊಂಡಿದ್ದಾರೆ. ಆದ್ರೆ ಅದನ್ನು ವೋಟ್ ಆಗಿ ಕನ್ವರ್ಟ್ ಮಾಡಿ ಅವರದ್ದೇ ಪಕ್ಷವನ್ನು ಅಧಿಕಾರಕ್ಕೆ ತರೋದು ಬಹಳ ಕಷ್ಟ. ಈಗಿನ ರಾಜಕೀಯದಲ್ಲಿ ದುಡ್ಡು ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ವೇದಿಕೆ ಕಾರ್ಯಕ್ರಮಗಳು, ಪ್ರವಾಸ ಮಾಡೋದಕ್ಕೂ ದುಡ್ಡು ಬೇಕು. ಆದ್ರೆ ಇದಕ್ಕೆ ಬಂಡವಾಳ ಯಾರು ಹಾಕ್ತಾರೆ ಅನ್ನೋದೇ ಇಲ್ಲಿರುವ ದೊಡ್ಡ ಪ್ರಶ್ನೆ. ಇತ್ತ ಅಂದುಕೊಂಡಂತೆ ಬಿಜೆಪಿಗೂ ಯತ್ನಾಳ್ನ ಕರೆದುಕೊಂಡು ಬರೋಕೆ ಆಗ್ತಿಲ್ಲ. ಮತ್ತೊಂದು ಕಡೆ ತಮ್ಮ ಪಕ್ಷಕ್ಕೂ ಯತ್ನಾಳ್ಗೆ ದೊಡ್ಡ ನಾಯಕರ ಬೆಂಬಲ ಇಲ್ಲ. ಹೀಗಾಗಿ 3ನೇ ಬಾರಿಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಯತ್ನಾಳ್ ರಾಜಕೀಯ ಕತೆ ಮುಗಿದೇ ಹೋಯ್ತೆ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡಲಾರಂಭಿಸಿದೆ. 1994ರಿಂದ ಸಕ್ರಿಯ ರಾಜಕಾರಣದಲ್ಲಿದ್ದು ವ್ಯವಸ್ಥಿತ ಶಿಸ್ತಿನ ರಾಜಕೀಯ ಜೀವನ ಶೈಲಿ ಅಳವಡಿಸಿಕೊಳ್ಳದೇ ಇರುವುದಕ್ಕೆ ಜನಸಾಮಾನ್ಯರಲ್ಲಿ ಇಂಥ ಪ್ರಶ್ನೆ ಮೂಡಿರುವುದು ಸಹಜ. ಅವರ 35 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ವಾಜಪೇಯಿ ಪ್ರಧಾನಿಯಾದಾಗ ಮಂತ್ರಿಯಾಗಿದ್ದು ಬಿಟ್ರೆ ಹೆಚ್ಚೇನು ಹೇಳಿಕೊಳ್ಳುವ ಸಾಧನೆ ಮಾಡಿಲ್ಲ. ಹೀಗಾಗಿ ಯತ್ನಾಳ್ಗೆ ತಮ್ಮ ಭವಿಷ್ಯದ ಚಿಂತೆ ಆಗಿದೆ. ದಿನ ಕಳೆಯುತ್ತಿವೆ ಹೊರತು ಯಾವುದೇ ವರ್ಕೌಟ್ ಆಗ್ತಿಲ್ಲ. ಯತ್ನಾಳ್ ಮಾತುಗಳು ಕೆಲವರನ್ನು ಜೈಕಾರ ಹಾಕುವಂತೆ ಮಾಡುತ್ತದೆಯೇ ಹೊರತು ಅನೇಕರನ್ನು ರೊಚ್ಚಿಗೆಬ್ಬಿಸುತ್ತೆ. ಒಂದು ಕಾಲದಲ್ಲಿ ಸಂಘ ಪರಿವಾರವನ್ನು, ಸಂಘದ ಹಿರಿಯರನ್ನು ಬೇಕಾಬಿಟ್ಟಿ ತಮ್ಮ ಎಂದಿನ ಭಾಷೆಯಲ್ಲಿ ಟೀಕಿಸಿದ ಆರೋಪ ಇವರ ಮೇಲಿದೆ. ಹೀಗಾಗಿ ಇವರನ್ನು ಮತ್ತೆ ಪಕ್ಷಕ್ಕೆ ಸೇರ್ಪಡೆಗೊಳಿಸಲು ಸಂಘ ಪರಿವಾರದ ಯಾವ ನಾಯಕರು ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವ ಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ವಿಜಯೇಂದ್ರ ಇರುವವರೆಗೆ ಯತ್ನಾಳ್ಗೆ ಬಿಜೆಪಿ ಬಾಗಿಲು ಮುಚ್ಚೆ ಇರುತ್ತೆ. ಅಲ್ಲದೆ ಯತ್ನಾಳ್ ಹಿಂದೊಮ್ಮೆ ಯಡಿಯೂರಪ್ಪ ಲಿಂಗಾಯತರೇ ಅಲ್ಲ ಅಂತ ಹೇಳಿ ಆ ಸಮುದಾಯವನ್ನು ರೊಚ್ಚಿಗೆಬ್ಬಿಸಿದ್ರು. ಸ್ವತಃ ಯತ್ನಾಳ್ರೇ ಲಿಂಗಾಯತರಾದ್ರೂ ಕೂಡ ಅವರ ಸಮಾಜದವರ ಬೆಂಬಲ ಸರಿಯಾಗಿ ಯತ್ನಾಳ್ಗೆ ಇಲ್ಲ. ಭಾರತ ದೇಶದಲ್ಲಿ ಚುನಾವಣೆ ಅಂತ ಬಂದ್ರೆ ಅಂತಿಮವಾಗಿ ಇರೋದೇ ಜಾತಿ ಲೆಕ್ಕಾಚಾರ. ಆದ್ರೆ ಯತ್ನಾಳ್ ಯಾವುದೇ ಜಾತಿ ಬೇಡ, ಹಿಂದುತ್ವಕ್ಕೆ ವೋಟ್ ಕೊಡಿ ಅಂತಿದ್ದಾರೆ. ಇಷ್ಟು ವರ್ಷ ರಾಜ್ಯದಲ್ಲಿ ಈ ರೀತಿ ಹಿಂದುತ್ವಕ್ಕೆ ರಾಜಕೀಯವಾಗಿ ಬೆಂಬಲ ಸಿಕ್ಕಿದ್ದು ಕಡಿಮೆ. ಹೀಗಾಗಿ ಯತ್ನಾಳ್ಗೆ ಮೇಲಕ್ಕೆ ದೊಡ್ಡ ಬೆಂಬಲ ಸಿಕ್ಕಿದ್ರು ಕೂಡ ಅದನ್ನು ಒಳಗೆ ನಿಜವಾಗ್ಲೂ ವೋಟ್ ಆಗಿ ಕನ್ವರ್ಟ್ ಮಾಡೋದು ಕಷ್ಟ ಇರೋದ್ರಿಂದ ಯತ್ನಾಳ್ಗೆ ಇದೇ ಚಿಂತೆ ಆಗಿದೆ. ಈಗ ಮೂಲೆ ಗುಂಪಾಗಿರುವ ಯತ್ನಾಳ್ ಏಕಾಂಗಿ ಆಗಿದ್ದಾರೆ. ಜಿಲ್ಲೆಯ ಯಾವ ನಾಯಕರು ಇವರ ಜೊತೆ ಸಂಸದರಾಗಿ, ಕೇಂದ್ರ ರಾಜ್ಯ ಮಂತ್ರಿಯಾಗಿ ಗರಡಿಯಲ್ಲಿ ಪಳಗಿದವರೇ ಯತ್ನಾಳ್ ಪರವಾಗಿ ವಕಾಲತ್ತು ವಹಿಸಿರಲಿಲ್ಲ. ಇತ್ತೀಚೆಗಿನ 5 ವರ್ಷ ಯತ್ನಾಳ್ ಪ್ರಾಮಾಣಿಕತೆ ಮತ್ತು ಕುಟುಂಬ ರಾಜಕಾರಣವನ್ನು ವಿರೋಧಿಸಿ ತಾನೊಬ್ಬ ದೊಡ್ಡ ನಾಯಕ ಅಂತ ಬಿಂಬಿಸಿಕೊಳ್ಳಲು ಹೊರಟು ನಗೆ ಪಾಟಲಿಗೆ ಗುರಿಯಾಗಿದ್ದಾರೆ. ಎಲ್ಲ ರಾಜಕಾರಣಿಗಳ ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡುವ ಯತ್ನಾಳ್ ಇವರೆಷ್ಟು ಪ್ರಾಮಾಣಿಕರು ಅನ್ನೋದೇ ಅನೇಕರ ಪ್ರಶ್ನೆ.
ಯಾಕಂದ್ರೆ ಯತ್ನಾಳ್ ಈಗ ಮುಸ್ಲಿಮರನ್ನು ಬಾಯಿಗೆ ಬಂದಂಗೆ ಬೈತಾರೆ. ಆದ್ರೆ ಈ ಹಿಂದೆ ಜೆಡಿಎಸ್ ನಲ್ಲಿ ಇದ್ದಾಗ ಅವರ ಜೊತೆ ಇದ್ದ ಫೋಟೋಗಳು ವೈರಲ್ ಆಗಿದ್ವು. ಬಿಜೆಪಿಯಲ್ಲಿ ಇರೋ ಅನೇಕರೇ ಈ ಬಗ್ಗೆ ಪ್ರಶ್ನೆ ಮಾಡುವಂತಾಗಿದ್ದು ಯತ್ನಾಳ್ಗೆ ಒಂದಿಷ್ಟು ಮುಜುಗರವೂ ತರ್ತಿದೆ. ಮೊನ್ನೆ ನಡೆದ ಬಾಗಲಕೋಟೆ ಚುನಾವಣೆಗೂ ಬಂದು ಯತ್ನಾಳ್ ಬಿಜೆಪಿ ಪರ ಪ್ರಚಾರ ಮಾಡಿ ತಮ್ಮನ್ನು ಮತ್ತೆ ಪಕ್ಷಕ್ಕೆ ಕರೆದುಕೊಳ್ಳಲಿ ಅನ್ನೋ ಬಯಕೆ ಹೊಂದಿದ್ದಾರೆ. ಆದ್ರೆ ಅವರ ಮಾತೆ ಅವರಿಗೆ ಮುಳ್ಳಾಗ್ತಿದೆ. ಹೀಗಾಗಿ ಯತ್ನಾಳ್ ರಾಜಕೀಯ ಜೀವನ ಅಂತ್ಯವಾಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಚುನಾವಣೆ ಇನ್ನು 2 ವರ್ಷ ಬಾಕಿ ಇದೆ. ಮತ್ತೆ ಬಿಜೆಪಿಗೆ ಬರೆದಿದ್ರೆ ಹಿಂದೂ ಪಕ್ಷವೂ ಕಟ್ಟದಿದ್ರೆ ಯತ್ನಾಳ್ ಪಕ್ಷೇತರರಾಗಿ ನಿಲ್ಲಬೇಕಾಗುತ್ತೆ. ಇವರ ಕ್ಷೇತ್ರದಲ್ಲಿ ಮುಸ್ಲಿಮರ ಮತಗಳು ಸಾಕಷ್ಟು ಇದೆ. ಬಿಜೆಪಿ ಬೆಂಬಲ ಇಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಸೋಲಾಗೋ ಸಾಧ್ಯತೆ ಇದೆ. ಜೊತೆಗೆ ಇವರ ಕ್ಷೇತ್ರದ ಬಿಜೆಪಿ ನಾಯಕರೇ ಯತ್ನಾಳ್ ಸಪೋರ್ಟ್ಗೆ ಇಲ್ಲದೆ ಇರೋದು ಇದೀಗ ಯತ್ನಾಳ್ಗೆ ಭವಿಷ್ಯದ ಚಿಂತೆ ಆಗಿದೆ. ಆದ್ರೂ ಕೂಡ ಮುಂದಿನ ತಿಂಗಳು ನಾನು ಹಿಂದೂ ಪಕ್ಷ ಕಟ್ಟುವ ಸುಳಿವನ್ನು ಯತ್ನಾಳ್ ಕೊಟ್ಟಿದ್ದು ಇನ್ನು ಇವರ ನಡೆ ಗೊಂದಲಮಯವಾಗಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಶಿಕ್ಷಣ ಕಲ್ತಿರ್ತಾರೆ. ಅವರಿಗೆ ಇವತ್ತು ನೌಕರಿ ಇಲ್ಲ ಅಂದರೆ ಅವ್ರು ಏನು ಮಾಡಬೇಕು? ಏನು ಅವ್ರೇನು ದಯಾಮರಣ ಏನು ಇದನ್ನು ಬೇಡ್ತಾ ಇದ್ದಾರೆ, ಅದನ್ನಾದರೂ ಕೊಡಲಿ, ಅದೂರೇ ಅನುಮತಿ ಕೊಡಲಿ. ಅಂದರೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ. ಅದಕ್ಕೆ ನಾವು ಯುವಕರ ಜೊತೆ ಇರ್ತೀವಿ. ಆ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ನಾನು ಒಳ್ಳೆಯ ಒಂದು ಮುಹೂರ್ತ ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನು ಪ್ರಾರಂಭ ಮಾಡಿದ್ದೀನಿ. ಹಿಂದುತ್ವದ ಎಲ್ಲ ಹಿಂದೂಗಳ ಒಂದು ಸಭೆ ಅಲ್ಲಲ್ಲಿ ಜಿಲ್ಲಾವಾರು ಮಾಡ್ತಾಯಿದ್ದೀನಿ. ಮೊದಲು ಕೋಲಾರ ಜಿಲ್ಲೆಯಿಂದ ನಮ್ಮ ಏನಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ವಿಘ್ನೇಶ್ವರ ದೇವಸ್ಥಾನ, ಅಲ್ಲಿ ಪೂಜೆ ಮಾಡಿ ಇಡೀ ಕರ್ನಾಟಕ ಪ್ರವಾಸ ಮಾಡ್ತೀನಿ. ನನ್ನ 3 ಉದ್ದೇಶ: ಒಂದು ಹಿಂದುತ್ವ, ಒಂದು ನಿರುದ್ಯೋಗ, 3ನೇದು ಅಭಿವೃದ್ಧಿ. ಈ 3 ವಿಷಯ ತಗೊಂಡು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅನ್ನೋಂಥ ಅಭಿಪ್ರಾಯವನ್ನು ಜನರನ್ನು ತಗೋತೀನಿ. ಪ್ರಾರಂಭ ಆಯಿತು. ಮುಂದಿನ ತಿಂಗಳ ಮೇದಲ್ಲಿ ಒಂದು ಒಳ್ಳೆಯ ದಿನ ನೋಡಿ ಇಡೀ ಎಲ್ಲ ಜಿಲ್ಲಾ ಕೇಂದ್ರ ಮೊದಲು ಹೋಗ್ತೀನಿ. ನೆಕ್ಸ್ಟ್ ಎಲ್ಲ ತಾಲೂಕಾ ಕೇಂದ್ರಕ್ಕೆ ಹೋಗ್ತೀನಿ. ಎಲ್ಲ ಹಿಂದೂ ಸಂಘಟನೆಗಳನ್ನು, ನಿರುದ್ಯೋಗ ಯುವಕರನ್ನು ಹಾಗೂ ಅಭಿವೃದ್ಧಿ ಚಿಂತನೆ ಮಾಡುವಂಥ ಜನರ ಒಂದು ಸಭೆಯನ್ನು ನಾನು ಮಾಡ್ತೇನೆ. ಅದು ಏನು ನೋಡೋಣ ಅಂತ ಮುಂದೆ ಯಾವುದು ನೋಡೋಣ್ರಿ. ಅವ್ರು ಚುನಾವಣಾ ಆಯೋಗದವ್ರು ಯಾವ್ದು ಕೊಡ್ತಾರೆ, ನೀವೇನಾದ್ರು ಶಿಫಾರಸ್ ಮಾಡಿ ಕೊಡ್ಸಿದ್ರೆ ಕೊಡ್ಸ್ರಿ. ನಾ ಮೊದಲು ಅಭಿಪ್ರಾಯ ತಗೋತೀನಿ ಇಡೀ ರಾಜ್ಯದಲ್ಲಿ. ಇಡೀ ರಾಜ್ಯದ ಅಭಿಪ್ರಾಯ ತಗೊಂಡು ಮುಂದೆ ಏನು ನಿರ್ಣಯ ಮಾಡಬೇಕು ಅನ್ನೋದು ಮಾಡ್ತೇನೆ.